ಈಗೀಗ ಯಾಕೆ ಎಷ್ಟು ಜಾಸ್ತಿ ಕ್ಯಾನ್ಸರ್ ಮುಂಚೆಲ್ಲ ಇರಲಿಲ್ಲಲ್ಲ. ನೋಡುವಾಗ ಒಂದೇ ವಿಷಯ, ನನ್ನ ಸನ್ಲೈಟ್ ಎಕ್ಸ್ಪೋಜರ್ ಈಸ್ ಓನ್ಲಿ 30 ಸೆಕೆಂಡ್ಸ್. ನನ್ನ ಅಂಡರ್ಗ್ರೌಂಡ್ ಬಿಲ್ಡಿಂಗ್ ಕಾರ್ ಪಾರ್ಕ್ನಲ್ಲಿ ಹಾಸ್ಪಿಟ್ಲ್ ಹೋಗಿ ಕಾರ್ ಪಾರ್ಕ್ ಮಾಡಿ ಒಳಗಡೆ ಹೋಗುವ 30 ಸೆಕೆಂಡ್ಸ್ ಬಿಸಿಲು ಸಿಗ್ತದೆ. ಯಾಕೆ ಎಷ್ಟು ಜಾಸ್ತಿ ಕ್ಯಾನ್ಸರ್ ಈಗ ನಿಮಗೆ ಬಿಸಿಲಿಲ್ಲ, ಬಿಸಿಲದು ವಿಷಯ ಇಲ್ಲ. ಆವಾಗ ನಿಮಗೆ ಎಂಥ ಟೆಸ್ಟ್ ಮಾಡುವ ಕಡಿಮೆ? ವೈಟಮಿನ್ ಡಿ. ಹೇಗೆ ಕ್ಯಾನ್ಸರ್ ಪ್ರಿವೆಂಟ್ ಮಾಡಬೇಕು? ನಿಮ್ಮ ವೈಟಮಿನ್ ಡಿ ಇಷ್ಟವರೆಗೆ ನೀವು ಎಲ್ಲರಿಗೂ ಏನಾದರೂ ಒಂದು ಉಂಟು, ಸ್ಕೂಟ್ರ್ ಉಂಟು, ಮೋಟರ್ ಬೈಕ್ ಉಂಟು, ಏನಾದರೂ ಕಾರ್ ಉಂಟು. ಅಟ್ಲೀಸ್ಟ್ 3 ತಿಂಗಳೊಮ್ಮೆ ಒಂದು ಇದಲ್ಲ, ಬಟ್ ವರ್ಷಕ್ಕೊಮ್ಮೆ ಒಂದು ಸರ್ವಿಸ್ ಮಾಡ್ತಾರಲ್ಲ, ಆವಾಗ ನೀವು ಪೆಟ್ರೋಲ್, ವಾಟರ್, ಫಿಲ್ಟ್ರ್, ಆಯಿಲ್, ಗ್ರೀಸ್ ಎಲ್ಲ ಚೆಕ್ ಮಾಡಿ. ನಿಮ್ಮ ಶರೀರದ ವೈಟಮಿನ್ ಡಿ ಚೆಕ್ ಮಾಡಿದೆ? ನೋ, ಯು ಆರ್ ನಾಟ್ ಚೆಕ್. ನೀವು ಚೆಕ್ಕೇ ಮಾಡಲಿಲ್ಲ. ವೈಟಮಿನ್ ಡಿ ನೋಡುವಾಗ ಇಲ್ಲಿ ಈಗ ನಾನು ಟೆಸ್ಟ್ ಮಾಡುವಾಗ ನಿಮಗೆ ಒಂದು 10, 15, ಮ್ಯಾಕ್ಸಿಮಮ್ 18 ಸಿಗ್ಬೋದು. ಎಷ್ಟು ಇರಬೇಕಿತ್ತು? 80, 80. ಯಾರಿಗುಂಟು? ಯಾರಿಗಿಲ್ಲ. ಹಾಗೆ ಇಲ್ಲ ಆದರೆ ವೈಟಮಿನ್ ಡಿ ನೀವು ತೆಗಲೇಬೇಕು. ತೆಗಲಿಲ್ಲ ಆದರೆ 100% ನಿಮ್ಗೆ ಸ್ವಲ್ಪ ಏನಾದರೂ ಡಿಫೆಕ್ಟ್ ಇದ್ದರೆ ಕ್ಯಾನ್ಸರ್ ಇಸ್ ವೇಟಿಂಗ್ ಟು ಹ್ಯಾಪನ್. ದಟ್ ಇಸ್ ವೈ ಹೈ ವೈಟಮಿನ್ ಡಿ ಇರುವವರಿಗೆ ಕ್ಯಾನ್ಸರೇ ಇಲ್ಲ. ಸೆಕೆಂಡ್ ಇಸ್ ಆಲ್ಕಲಿ. ಈಗದ್ದು ನಮ್ಮ ಊಟದ ರೀತಿ ಆ್ಯಸಿಡಿಕ್ ಆಗಿದೆ. ಹಾಗೆ ನೀವು ಗೂಗಲಲ್ಲಿ ಆಲ್ಕಲೈನ್ ಫುಡ್ಸ್ ನೋಡಿದರೆ, ಆಲ್ಕಲಿ ಫುಡ್ಸ್ ಅದು ಸ್ವಲ್ಪ ತರಕಾರಿ ತಿಂದರೆ ನಿಮ್ಮ ಬಾಡಿ ವಿಲ್ ಬಿ ಆಲ್ಕಲೈನ್. ಹಾಗೆ ನೀವು ಆಲ್ಕಲೈನಾ ಆ್ಯಸಿಡಿಕಾ? ನಾವು ಕಾರ್ನಲ್ಲಿ ಟೆಸ್ಟ್ ಮಾಡ್ತಾರಲ್ಲ, ಬ್ಯಾಟ್ರಿ ನೋಡಿ ಅದು ಬ್ಯಾಟ್ರಿ ಫ್ಲೂಯಿಡ್ ಆ್ಯಸಿಡಿಕ್ ಅಂದರೆ ಅವ್ರು ಆ್ಯಡ್ ಮಾಡ್ತಾರೆ, ಸರಿ ಮಾಡ್ತಾರೆ. ಏನಾದರೆ ಬ್ಯಾಟ್ರಿ ಬರ್ನ್ ಆಗ್ತದೆ. ನಿಮ್ಮ ಶರೀರದ ಆಲ್ಕಲೈನ್ ನೀವು ಚೆಕ್ ಮಾಡಿದೆ? ಒಂದು ವೇಳೆ ನೀವು ಜನರಲ್ ಚೆಕಪ್ ಮಾಡಿದರೆ ನಿಮ್ಮ ಆಲ್ಕಲಿ ಒಂದು ಲಿಟ್ಮಸ್ ಪೇಪರ್ 50 ಪೈಸದು ಟೆಸ್ಟಿಗೆ ಮಾಡೋದಿಲ್ಲ ಈಗ. ಸೊ ನಿಮ್ಗೆ ಬೇಕಿದ್ರೆ ಈಗ ಲಿಟ್ಮಸ್ ಪೇಪರ್ ಅಮೆಝಾನಲ್ಲಿ ಸಿಗ್ತಾ ಉಂಟು, 10-20 ರೂಪಾಯಿದು. ಅದರಲ್ಲಿ ಒಂದು ಪೇಪರ್ ಇಟ್ಟು ನೀವು ಟೆಸ್ಟ್ ಮಾಡೋಕ್ಕೆ ಆಲ್ಕಲಿ ಇದ್ದರೆ, ಬೇಕಾದಷ್ಟು ತರಕಾರಿ ನೀವು ತಿನ್ನಲಿಲ್ಲ ಅಂದರೆ, ಸ್ವಲ್ಪ ಏನಾದರೂ ಪ್ರಾಬ್ಲಮ್ ಬಂದರೆ ಕ್ಯಾನ್ಸರ್ ಇಸ್ ವೇಟಿಂಗ್ ಟು ಹ್ಯಾಪನ್. ಸೊ ಯು ಹ್ಯಾವ್ ಟು ಲುಕ್ ಆಫ್ಟರ್ ಯುವರ್ ಸೆಲ್ಫ್. ಸೊ ಈ 3 ವಿಷಯ, ಕ್ಯಾನ್ಸರ್, ಹಾರ್ಟ್ ಅಟ್ಯಾಕ್ ಆ್ಯಂಡ್ ಸ್ಟ್ರೋಕ್, ಈಗೀಗ ಎಲ್ಲ ಕಡೆ ನೋಡುವಾಗ ಇಷ್ಟೇ ಒಂದು ಪ್ರಾಬ್ಲಮ್. ಥರ್ಡ್, ಬಾಕಿದೆಲ್ಲ ವಿಷಯ ಅಂತದೆ. ಈಗ ಬಾಕಿ ಅಂದರೆ ಈಗ ನೋಡುವಾಗ ನನ್ನ ಮಾಸ್ಟರ್ಸ್, ನನ್ನ ಪಾಠ ಮಾಡೋ ಪ್ರೊಫೆಸರ್ಸ್ಗೆ ಕೇಳೋದಿಲ್ಲ. ಈಗ ಎಷ್ಟೋ ಜನಕ್ಕೆ ಕಿವಿ ಕೇಳೋದಿಲ್ಲ. ಯಾಕೆ? ಆ ಕಿವಿ ಪ್ರೊಟೆಕ್ಟ್ ಮಾಡಲಿಕ್ಕೆ ಒಂದೇ ವಿಷಯ, ಆ್ಯಂಡ್ ದ್ಯಾಟ್ ಇಸ್ ಕಾಲ್ಡ್ ರೆಸ್ಪಿರೇಟರ್. ಅದರಲ್ಲಿ ಸಿಗ್ತದೆ ಬ್ಲ್ಯಾಕ್ ರೈಸಿನ್ಸ್, ಕಪ್ಪು ಒಣಗಿದ ದ್ರಾಕ್ಷಿಯಿಂದ 2 ಮಾತ್ರ ತಿನ್ನಿ, ನಿಮ್ಮ ಕಿವಿ ಕರೆಕ್ಟ್ ಇರ್ತದೆ. ಮೊನ್ನೆ ಇದು ವರ್ಕರ್ಸ್ ಅವರು ಬುರ್ರದು ಸಿಮೆಂಟ್ ಹೊಡಿಯೋರು, ಅವ್ರಿಗೂ ಒಂದು 3 ದಿನ ಹಾಕಿ ಕೆಲಸ ಮಾಡಿ 4ನೇ ದಿನ ಕಿವಿ ಹೋಗ್ತದೆ. ತುಂಬ ಮಕ್ಕಳಿಗೆ ಹೆಡ್ಫೋನ್ ಇಟ್ಟು ಹೈ ವಾಲ್ಯೂಮ್ನಲ್ಲಿ ಪಾಠ ಕೇಳ್ತಾ ಉಂಟು, ಬಟ್ ಅವ್ರಿಗೆ ರೆಸ್ಪಿರೇಟರ್ ಕಡಿಮೆ ಇದ್ದರೆ ಪರ್ಮನೆಂಟ್ ಡೆಫ್ನೆಸ್. ಎಷ್ಟೋ ನಾವು ಮಕ್ಕಳು ನೋಡಿದೆ, ಹೈ ಇಟ್ಟು ನೋಡುವಾಗ ಡೆಫ್ ಆಗಿದೆ. ಆಗ ಪ್ರೊಟೆಕ್ಟ್ ಮಾಡಲಿಕ್ಕೆ ಅಂತ ಒಂದು ವೇಳೆ ಕಪ್ಪು ಒಣಗಿದ ದ್ರಾಕ್ಷಿ ಎಲ್ಲಾದರೆ ಅದ್ರದ್ದು ಎಂಥ ರೆಸ್ಪಿರೇಟ್ರಾಲ್, ಆ ಮಾತ್ರ ನೋಡಿ, ರೆಸ್ವಿಟಾ, ವಾರಕ್ಕೆ 2 ಸತಿ ನೀವು ತೆಗೆದ್ರೆ 60, 70, 80, ನನ್ನ ತಂದೆ ತಾಯಿಗೆ ಕೊಟ್ಟು 80 ಇಯರ್ಸ್ ತನಕ ಏನಕ್ಕೆ ಎಷ್ಟೋ ಜನಕ್ಕೆ ನಾವು ನೋಡಿಲ್ಲ, ಅಪ್ ಟು 80 ಆಲ್ಸೋ ಹಿಯರಿಂಗ್ ಇಸ್ ನಾಟ್ ಅ ಪ್ರಾಬ್ಲಮ್. ಸೆಕೆಂಡ್, ಸ್ವಲ್ಪ 50-55 ವರ್ಷ ಆಗುವಾಗ ಕ್ಯಾಟ್ರಾಕ್ಟ್ ಬರ್ತಾ ಉಂಟು. ಕ್ಯಾಟ್ರಾಕ್ಟ್ ಇಸ್ ಬಿಕಾಸ್ ಅ ಲೆನ್ಸ್ ಇಸ್ ಗೆಟಿಂಗ್ ಬೈ ಫ್ರೀ ರ್ಯಾಡಿಕಲ್, ಅದು ಡ್ಯಾಮೇಜ್ ಆಗ್ತಾ ಉಂಟು. ಅದು ಹೇಗೆ ಪ್ರೊಟೆಕ್ಟ್ ಮಾಡೋದು? ಕ್ಯಾಟ್ರಾಕ್ಟ್ ಬರೋ ಮುಂಚೆ ಎಸ್ಪೆಷಲಿ ಹೆಂಗಸರಿಗೆ ತುಂಬ ಬೆಂಕಿ ಹತ್ರ ಕೆಲಸ ಮಾಡುವಾಗ 90% ಅವ್ರಿಗೂ ಹೆಂಗಸರಿಗೆ ಬೆಂಕಿನಲ್ಲಿಲ್ಲ, ಇದು ಫ್ಲೇಮ್ ಸ್ಟವ್ ಬೆಂಕಿ ನೋಡ್ತಾ ಇರುವಾಗ ಕ್ಯಾಟ್ರಾಕ್ಟ್. ಅದು ಹೇಗೆ ಪ್ರೊಟೆಕ್ಟ್ ಮಾಡೋದು? ಪ್ಲೀಸ್ ನೋ ಓನ್ಲಿ ಒನ್ ಥಿಂಗ್, ವೈಟಮಿನ್ ಇ. ಒಂದು ವೇಳೆ ವಾರಕ್ಕೊಮ್ಮೆ ಒಂದು ವೈಟಮಿನ್ ಇ ಮಾತ್ರ ತಿನ್ನಿ. ಎಲ್ಲಾದರೆ ವೈಟಮಿನ್ ಇ ಎಲ್ಲಿ ಜಾಸ್ತಿ ಉಂಟು? ಇನ್ ಆಲ್ಮಂಡ್ಸ್, ಒಂದು 2-3 ಆಲ್ಮಂಡ್ಸ್ ಅಂದರೆ ಆ ಕ್ಯಾಟ್ರಾಕ್ಟ್ ಬರಲಿಕ್ಕಿಲ್ಲ. ಇದೆಲ್ಲ ಮಾಡಿದರೆ